ಭಾರತದ ಆಲ್ರೌಂಡರ್ ಇಂಗ್ಲೆಂಡ್ ವಿರುದ್ಧ ಎರಡನೇ ಟೆಸ್ಟ್ ಪಂದ್ಯದಲ್ಲಿ ಅರ್ಧಶತಕ ಬಾರಿಸುವ ಮೂಲಕ ದಾಖಲೆಯನ್ನು ಬರೆದಿದ್ದಾರೆ. ಇಂಗ್ಲೆಂಡ್ ವಿರುದ್ಧ ಎರಡನೇ ಟೆಸ್ಟ್ ಪಂದ್ಯದಲ್ಲಿ 89 ರನ್ ಗಳಿಸಿ ಕೇವಲ 11 ರನ್ಗಳಿಂದ ಶತಕ ವಂಚಿತರಾದ ಜಡೇಜಾ ಈಗ ಇಂಗ್ಲೆಂಡ್ ನೆಲದಲ್ಲಿ ಒಂದು ದಾಖಲೆಯನ್ನು ನಿರ್ಮಿಸಿದ್ದಾರೆ. ರವೀಂದ್ರ ಜಡೇಜಾ ಇಂಗ್ಲೆಂಡ್ ನೆಲದಲ್ಲಿ 700ಕ್ಕೂ ಅಧಿಕ ರನ್ ಮತ್ತು 25ಕ್ಕಿಂತ ಹೆಚ್ಚು ವಿಕೆಟ್ಗಳನ್ನು ಪಡೆದು ಭಾರತದ ಮೊದಲ ಆಲ್ರೌಂಡರ್ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಯಾವೊಬ್ಬ ಭಾರತೀಯ ಆಲ್ರೌಂಡರ್ ಮಾಡದ ಸಾಧನೆಯನ್ನು ರವೀಂದ್ರ ಜಡೇಜಾ ಅವರು ಮಾಡಿದ್ದಾರೆ. ಇನ್ನು ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ಪಲ್ಲಿ ರವೀಂದ್ರ ಜಡೇಜಾ ಅವರು 2000ಕ್ಕಿಂತ ಅಧಿಕ ರನ್ ಮತ್ತು 100 ವಿಕೆಟ್ಗಳು ಪಡೆದ ಮೊದಲ ಆಟಗಾರ ಎಂಬ ವಿಶಿಷ್ಟ ದಾಖಲೆಯನ್ನು ನಿರ್ಮಿಸಿದ್ದಾರೆ. ವರ್ಲ್ಡ್ ಚಾಂಪಿಯನ್ಶಿಪ್ಪಲ್ಲಿ ಒಟ್ಟು 41 ಪಂದ್ಯವನ್ನು ಆಡಿದ ರವೀಂದ್ರ ಜಡೇಜಾ 132 ವಿಕೆಟ್ ಹಾಗೂ 2010 ರನ್ ಬಾರಿಸಿದ್ದಾರೆ. ಇದು ಒಬ್ಬ ಆಲ್ರೌಂಡರ್ನ ಸಾಮರ್ಥ್ಯತೆ ಮತ್ತು ಶ್ರೇಷ್ಠತೆಯನ್ನು ಎತ್ತಿ ತೋರಿಸುತ್ತದೆ. ಆ ಸಾಧನೆಗೆ ರವೀಂದ್ರ ಜಡೇಜಾ ಅವರು ಪಾತ್ರರಾಗಿದ್ದಾರೆ. ಹಾಗೆ ಇಂಗ್ಲೆಂಡ್ ವಿರುದ್ಧ ಎರಡನೇ ಟೆಸ್ಟ್ನಲ್ಲಿ ಶುಭ್ಮನ್ ಗಿಲ್ ಜೊತೆ 6ನೇ ವಿಕೆಟ್ಗೆ 206 ರನ್ಗಳ ಜೊತೆಯಾಟವನ್ನು ರವೀಂದ್ರ ಜಡೇಜಾ ಅವರು ಟೀಮ್ ಇಂಡಿಯಾಗೆ ಸಂಕಷ್ಟದ ಸಂದರ್ಭದಲ್ಲಿ ಸಾಥನ್ನು ನೀಡಿದ್ದಾರೆ. ಇದರಿಂದ ರವೀಂದ್ರ ಜಡೇಜಾ ಅವರು ತಮ್ಮ ಹಳೆಯ ಫಾರ್ಮನ್ನು ಇಂಗ್ಲೆಂಡ್ ನೆಲದಲ್ಲಿ ಮುಂದುವರಿಸಿ ಭಾರತಕ್ಕೆ ಸಂಕಷ್ಟ ಸಂದರ್ಭದಲ್ಲಿ ನೇರವಾಗಿ ಒಳ್ಳೆಯ ಆಲ್ರೌಂಡರ್ ಎಂದು ಹೆಸರು ಪಡೆದುಕೊಂಡರು. ಇನ್ನು ಇಂಗ್ಲೆಂಡ್ ವಿರುದ್ಧ ಇನ್ನೊಂದು ಇನ್ನಿಂಗ್ಸ್ ಬಾಕಿ ಇರುವುದರಿಂದ ಮತ್ತೆ ಮುಂದೆ ಹೊಸ ಯಾವ ದಾಖಲೆಯನ್ನು ನಿರ್ಮಿಸುತ್ತಾರೆ ಎಂದು ಕಾದು ನೋಡಬೇಕು. ಒಟ್ಟಾರೆಯಾಗಿ ಎರಡನೇ ಟೆಸ್ಟ್ ಪಂದ್ಯವನ್ನು ಗೆಲ್ಲಿಸುವಲ್ಲಿ ರವೀಂದ್ರ ಜಡೇಜಾ ಅವರ ಎಫರ್ಟ್ ಹಾಗೂ ಅವರ ಸ್ಕಿಲ್ನ ತುಂಬಾ ಮುಖ್ಯವಾಗುತ್ತದೆ. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನೆಂದು ಕಾಮೆಂಟ್ ಮಾಡಿ. ಸಿಗೋಣ ಮುಂದಿನ ಕ್ರಿಕೆಟ್ನ ಸುದ್ದಿಯೊಂದಿಗೆ.